ಕುಷ್ಟಗಿ ತಾಲೂಕಿನ ಚಿಕ್ಕನಂದಿಹಾಳ ಗ್ರಾಮದಲ್ಲಿ ಬಿರುಗಾಳಿ ಮಳೆಗೆ ತೋಟದ ಮನೆಯ ಐಟಂಗಿ ವ್ಯಕ್ತಿಯ ಮೇಲೆ ಬಿದ್ದು ಸ್ಥಳದಲ್ಲಿಯೇ ರೈತ ಸಾವನ್ನಪ್ಪಿದ ಘಟನೆ ನಡೆದಿದೆ. ಚಿಕ್ಕನಂದಿಹಾಳ ಗ್ರಾಮದ ರೈತ ಶರಣಪ್ಪ ಬೇಮಪ್ಪ ಬಾವಿಕಟ್ಟಿ ಎಂದಿನಂತೆ ಹೊಲಕ್ಕೆ ಹೋಗಿದ್ದಾನೆ. ಆದರೆ ಸಾಯಂಕಾಲ ಸುಮಾರಿಗೆ ಬಿರುಗಾಳಿ ಮಳೆಗೆ ಸುರಿದು ಇದರಿಂದಾಗಿ ತಗಡಿನ ಶೆಡ್ನಲ್ಲಿ ಕೂತುಕೊಂಡಿದ್ದ ಸಂದರ್ಭದಲ್ಲಿ ಮನೆಯ ಮೇಲ್ಛಾವಣಿ ತಗಡು ಮತ್ತು ಗೋಡೆ ಶರಣಪ್ಪನ ಮುಖದ ಮೇಲೆ ಬಿದ್ದಿರುವುದರಿಂದ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ. ಮೃತಪಟ್ಟ ರೈತ ಶರಣಪ್ಪ ರಾತ್ರಿ ಆದರೂ ಮನೆಗೆ ಬಾರದ ಹಿನ್ನೆಲೆಯಲ್ಲಿ ಸಂಬಂಧಿಕರು ತೋಟಕ್ಕೆ ಹೋಗಿ ಅಲ್ಲೇ ಇದ್ದ ತೋಟದ ಮನೆ ಹತ್ತಿರ ನೋಡಿದಾಗ ಮೈ ಮೇಲೆ ಸಿಮೆಂಟ್ ಇಟ್ಟಂಗಿ ಹಾಗೂ ತಗಡು ಬಿದ್ದುದನ್ನು ನೋಡಿದಾಗ ಸಾವನ್ನಪ್ಪಿರುವುದು ಗಮನಕ್ಕೆ ಬಂದಿದೆ. ತಕ್ಷಣ ಸಿಪಿಐ ಯಶವಂತ ಬಿಸ್ನಹಳ್ಳಿ, ಪಿಎಸ್ಐ ಹನುಮಂತಪ್ಪ ತಳವಾರ್ ಹಾಗೂ ತಹಸೀಲ್ದಾರ್ ಅಶೋಕ್ ಶಿಗಾವಿ ಅವರಿಗೆ ಮಾಹಿತಿ ತಿಳಿಯುತ್ತಿದ್ದಂತೆ ಪೊಲೀಸ್ ಸಿಬ್ಬಂದಿಗಳ ಸಮೇತ ಘಟನಾ ಸ್ಥಳಕ್ಕೆ ತೆರಳಿ ಪರಿಶೀಲಿಸಿದ ಬಳಿಕ ಕುಷ್ಟಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂಬುದು ಪೊಲೀಸ್ ಮೂಲಗಳಿಂದ ಖಚಿತಪಡಿಸಿದೆ. ತಹಸೀಲ್ದಾರ್ ಭೇಟಿ. ಚಿಕ್ಕನಂದಿಹಾಳ ಗ್ರಾಮದಲ್ಲಿ ಬಿರುಗಾಳಿ ಸಮೇತ ಮಳೆಯಾಗಿದ್ದು ಇದರಿಂದ ಮನೆ ಒಳಗೆ ಹೋಗಿ ಕುಳಿತಿದ್ದ ರೈತನ ಮೇಲೆ ಏಕಾಏಕಿಯಾಗಿ ಮನೆ ಮೇಲ್ಛಾವಣಿ ಹಾಗೂ ಇಟ್ಟಂಗಿ ಬಿದ್ದು ರೈತ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಅಶೋಕ್ ಶಿಗಾವಿ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವ ಮೂಲಕ ಸರ್ಕಾರದ ವತಿಯಿಂದ 5 ಲಕ್ಷ ಪರಿಹಾರ ವಿತರಿಸಲಾಗುತ್ತದೆ ಎಂದು ಭರವಸೆ ನೀಡಿದರು. ಗ್ರಾಮದ 200 ಬಾವಿಕಟ್ಟೆ ಸರ್. ಈಗ ಮುದ್ದ ದೈವಾದಂಥ ಶರಣಪ್ಪ ಬಾವಿಕಟ್ಟೆ ತಮ್ಮ ಸರ್. ನಿನ್ನೆ ಸುಮಾರು 4:15 5 ಗಂಟೆ ಸುಮಾರು ಗಾಳಿ ಬೀಸಿದ್ದಾರೆ. ನಮ್ಮ ಅಣ್ಣ ಅಂತ ಹೊಲ್ದಾಗ ಒಂದು ಫಾರ್ಮ್ ಹೌಸ್ ಐತೆ ಸರ್. ಅದು ಫಾರ್ಮ್ ಹೌಸ್ ಐತೆ ಸರ್. ಮಳೆ ಗಾಳಿ ಜಾಸ್ತಿ ಆಗ್ತಾರೆ. ನಮ್ಮ ಅಣ್ಣವ್ರು ಏನು ಮಾಡ್ತಾರೆ, ಫಾರ್ಮ್ ಹೌಸ್ನಾಗ ಹೋಗ್ಯಾರ. ಆ ನಂತರ ಏನೈತಿ, ಮಳೆಗಳಿಗೆ ಜಾಸ್ತಿ ಆಗಿದೆ. ಫಾರ್ಮ್ ಹೌಸ್ ನೆಲ ಸಮ ಆಗ್ಬೋದು ಸರ್. 4 ಗೋಡಿ ಎದೆ ಮೇಲೆ ಬಿದ್ದಿತ್ತು ಸರ್. ಹಂಗಾಗಿ ನಿನ್ನೆ ನಾವು ಸುಮಾರು 7 ಗಂಟೆ ಸುಮಾರು ನೋಡಿದ್ವಿ ಸರ್. ಕಾಮನ್ ಏನಂತ ಇರ್ಬೋದು, ಎಲ್ಲೇ ಇರ್ಬೋದು ಅಂತ ನೋಡಿದ್ವಿ. ಮತ್ತು 7 ಗಂಟೆ ಸುಮಾರು ನೋಡಿದ್ವಿ ಅಂತ ಆ ನಂತರ ನೋಡಲ್ಲ ಮತ್ತೆ ಗೊತ್ತಾಗಿದೆ ಸರ್. ಆಕೆ ಸೇಫ್ಟಿ ಇರ್ತಂತೆ ಗಾಡಿ ಹಂಗೆ ಸುಮ್ಮನೆ ಇದು ಮಾಡಿದ್ದ ಇಲ್ಲ ಸರ್. ಗಾಡಿ ಎಲ್ಲ ಬಿದ್ದು ಸರ್. ಪೂರ ಎದೆ ಮೇಲಿಂದ ಹಿಡಿದು ಪೂರ್ತಿ ತೆಲಿತನ ಗಾಡಿ ಬಿದ್ದ ಸರ್. 4 ಸೈಡ್ ಗೋಡೆ ಬಿದ್ದ. 4 ಸೈಡೆ ಗಾಡಿ ಆದ್ಮೇಲೆ ಶೆಡ್ ಅತ್ತ ನೋಡಿ. ಇಲ್ಲ ಸರ್, ಇದು ಮನೆ ಅದ ಸರ್. ಫಾರ್ಮಸ್ ಮನೆ ಅದ. ಅದು ಬ್ಲಾಕ್ ಇಲ್ಲಿ ಕಟ್ಟಿದ ಮನೆ ಅದ. ಹಂಗಾಗಿ ಪೂರ 4 ಗೋಡಿ ಎದೆ ಮೇಲೆ ನಾವು ಸುಮ್ಮನೆ ಅಬ್ಬಟ್ಟಿ ಮೇಲೆ ಕಂಡಿನ ಅಲ್ಲಿ ನಮ್ಮ ಅಣ್ಣ ಅದ ಗುರ್ತು ಮೇಲೆ ಹೋಗಿ ನಾವು ತಗೋತೀವಿ. ಆನಂತರ ಪೊಲೀಸ್ ಇಲಾಖೆಯವರು ಕಂದಾಯ ಇಲಾಖೆಯವರು ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ. ನಿನ್ನ ಏನಾಗ್ತದೆ ಸರ್ ಘಟನೆ? ಅದು ಹೆಂಗ ಮಳೆ ಹೊಲ್ದಾಗಿತ್ತಂದ್ರೆ ಅದು ಮನೆಗೆ ಹೋಗ್ಯಾನ. ಜಾಸ್ತಿ ಮಳೆಗಳಾಗಿ ಮನೆ ಉಳಿತಂದ್ರೆ ನೀವು ಯಾರು ಇದ್ರೆ ಇಲ್ಲೋ ಅಥವಾ 9ನೇ ಇದ್ರು ಮತ್ತೇನು ಆತ 9ಗೆ ಆಗೈತೆ ಏನು ದನಕರಿಗೆ ಏನಾರ ಸಮಸ್ಯೆಗಳು? ಮನೆ ಆನೆಗೈತೆ ಅಷ್ಟೇ. ಆತ 9 ಮೃತಪಟ್ಟ.